ಏಕದಂತಾಯ ದ್ವಿವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಸ್ವಾಹ. ಅತ್ತೆ, ದುರ್ಗಾ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾಳಲ್ವಾ? ಹೌದು ಹಿತಾಪುಟಿ, ದುರ್ಗಾ ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅಂಬಿಕಾ ಅದಕ್ಕೆ ಆಶೀರ್ವಾದ ನಮಗೆ ದುರ್ಗಾ ಅದಕ್ಕೆ ರೂಪದಲ್ಲಿ ಸಿಕ್ಕಿದೆ. ಇನ್ಮೇಲೆ ಮನೆ ತುಂಬ ಖುಷಿ. ಪ್ರಾಣಿ, ಈ ದುರ್ಗನ ಅದೃಷ್ಟ ನೋಡಿ. ಮನುಷ್ಯನಿಗೆ ಒಂದ್ಸರಿ ಮದುವೆ ಆಗೋದೇ ಕಷ್ಟ, ಅಂಥದ್ರಲ್ಲಿ ಎರಡೆರಡು ಸಾರಿ ಮದುವೆ ಮುಹೂರ್ತ ಇವಳಿಗೆ. ಅಯ್ಯೋ ಪೆದ್ದಿ, ಅದೃಷ್ಟ ದುರ್ಗುಂದಲ್ಲ, ಶರತ್ತು. 3ನೇ ಬಾರಿ ತಾಳಿ ಕಟ್ತಿದ್ದಾನೆ ಅಂತ ಅದೃಷ್ಟ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು. ಅಂದ್ರೆ ನಿಮಗೆ ಇನ್ನೊಂದ್ಸರಿ ತಾಳಿ ಕಟ್ಟೋ ಯೋಗ ಇಲ್ಲ ಅಂತ ಬೇಜಾರಾಗ್ತಾ ಇದೆಯಾ? ಪ್ರಾಣಿ, ನಾನಿರೋದು ನಿಮ್ಗೆ ಇಷ್ಟ ಇಲ್ವಾ? ಅಲ್ಲ, ಅಕಸ್ಮಾತ್ ನನ್ಗೇನಾದ್ರೂ ಆಗಿ ನಾನು ಹೋದ್ರೆ ನೀವು ಸುಮ್ಮನೆ ದಮ್ಮು ಅಂತ ಆಸೆ ಎಲ್ಲ ಹುಟ್ಟಿಸ್ಬೇಡ. ನಿಮ್ಮ ಅಜ್ಜಿ ನಾನು ಸತ್ತರೆ ಅಂತ ಹೇಳಿದ್ರೆ ಇಷ್ಟು ಖುಷಿ ಆಗುತ್ತಲ್ಲ. ಶಾನ್ವಿ, ನಮ್ಮಿಬ್ರು ಮದುವೆ ಯಾವಾಗ? ತರುಣ್, ಸ್ವಲ್ಪ ಸಮಾಧಾನವಾಗಿರು. ಅಣ್ಣನ ಸಂಭ್ರಮ ಮುಗಿಲಿ, ಆಮೇಲೆ ನಾನೇ ಅಪ್ಪನ ಹತ್ರ ಹೋಗಿ ಮಾತಾಡ್ತೀನಿ. ಸ್ವಲ್ಪ ಪೇಷನ್ಸ್ ಇಟ್ಕೋ. ಓಕೆ. ಮಣಿ, ಮಣಿ, ಧರ್ಮದ ಹೋರಾಟ, ಧರ್ಮದ ಗೆಲುವು. ಬೃಹತ್ ಶಕ್ತಿ, ಬೃಹತ್ ಶಕ್ತಿ. ನಗು ದುರ್ಗಾ, ಚೆನ್ನಾಗಿ ನಗು. ಈ ನಕಲಿ ತಾಳಿ ಒಮ್ಮೆ ನಿನ್ನ ಕೊರಳಿಗೆ ಬಿತ್ತು ಅಂದ್ರೆ ನಿನ್ನ ಈ ಮುಖದ ನಗು ಶಾಶ್ವತವಾಗಿ ಮಾಯವಾಗತ್ತೆ. ಅಂಬಿಕಾ ಆಶೀರ್ವಾದದ ಬದಲು ನನ್ನ ಶಾಪ ನಿನ್ನ ಸುಡುತ್ತೆ. ಶರತ್, ಪುರೋಹಿತರು ಹೇಳಿದಾಗೆ ಇದು ಬಹಳ ಪ್ರಶಸ್ತವಾದ ಮುಹೂರ್ತ. ಈ ಸಮಯದಲ್ಲಿ ತಾಳಿ ಕಟ್ಟಿದ್ರೆ ದಂಪತಿಗಳು 100 ಕಾಲ ಸುಖವಾಗಿ ಬಾಳ್ತಾರೆ ಅನ್ನೋ ನಂಬಿಕೆ. ನೀನೀಗಲೇ ದುರ್ಗಾ ಕೊರಳಿಗೆ ತಾಳಿ ಕಟ್ಟಿ ಅವಳು ಶಾಶ್ವತವಾಗಿ ನಮ್ಮನೆ ಸೊಸೆಯಾಗಿ ಬರಮಾಡ್ಕೊ. ಪಪ್ಪ, ಬೇಗ ಕಟ್ಟು. ಇನ್ಮೇಲೆ ದುರ್ಗಾ ನಮ್ಗೆ ಪರ್ಮನೆಂಟ್. ಅಮ್ಮ, ಮೇಡಮ್, ಹಿತಾ ಹಿತಾ, ಹಿತಾ ಮೇಡಮ್, ಏನಾಯ್ತು? ಮೇಡಮ್, ಏನಾಯ್ತಮ್ಮ? ಹಿತಾ, ಶಾನ್ವಿ, ಹೋಗಿ ನೀರು ತಗೊಂಬಾ. ಹಿತಾ ಪುಟ, ಮೇಡಮ್, ಮೇಡಮ್ ಕಣ್ಬಿಡು. ಆಯ್ತಾ? ಬೇಗ ತೊಂಬ.
ಸೀತಾ ಕಂದ ಸೀತಾ ಮೇಡಮ್ ಎದ್ದೇಳು ಕಣ್ಬಿಡು ಪುಟ್ ಮೇಡಮ್. ಕಂದ ಏನಾಯ್ತಮ್ಮ? ಗೊತ್ತಿಲ್ಲ ಅಪ್ಪ. ಯು ಫೈನ್? ಶರತ್, ಮುಹೂರ್ತ ಮೀರಕ್ಕೆ ಮುಂಚೆ ಮಾಂಗಲ್ಯ ಧಾರಣೆ ಮಾಡು. ಬಾ ಬಾ ಬಾ, ಬನ್ನಿ ಅಲ್ಲ, ಬನ್ನಿ. ಇದು ಸಾಧ್ಯನೇ ಇಲ್ಲ. ನನ್ನ ಹತ್ರ ಇದ್ದ ತಾಳಿ ಇಲ್ಲಿಗೆ ಹೇಗೆ ಬಂತು? ಇದನ್ನ ಶರತ್ ಕಟ್ಟಬಾರ್ದು. ಎಲ್ಲ ಕೆಟ್ಟು ಹೋಗುತ್ತೆ. ಹೇಗಾದ್ರೂ ಮಾಡಿ ನಾನು ತಡಿಲೇಬೇಕು. ಮಾಂಗಲ್ಯಂ ಒಂದ್ ನಿಮಿಷ. ಒಂದ್ ನಿಮಿಷಪ್ಪ, ನನಗ್ಯಾಕೋ ಬೇಡ ಅಂತ ಅನ್ನಿಸ್ತಾ ಇದೆ. ನಿನ್ನ ಮಾಂಗಲ್ಯ ಕಟ್ಟೋ ಟೈಮ್ಗೆ ಹಿತ್ತಂಗೆ ಹಿಂಗೆ ಆಗಿದ್ದರಿಂದ ಅದಕ್ಕೆ ಇನ್ನೊಂದು ದಿವಸ ಈ ಶಾಸ್ತ್ರಗಳನ್ನು ಇಟ್ಕೊಳ್ಳೋಣ. ನಾನು ಬೇರೆ ಮಾಂಗಲ್ಯ ಸರ ಮಾಡಿಸ್ತೀನಿ. ಅಲ್ಲ, ಇದರಲ್ಲಿ ಸರಿ ಇಲ್ಲ ಅನ್ನೋದು ಏನಿದೆ ಮಾಡಬೇಕಾ? ಈ ತಾಳಿ ನೀನೇ ಕೊಟ್ಟಿತ್ತಾನೆ. ಮುಹೂರ್ತ ಮೀರ್ತಾ ಇದೆ. ಶರತ್, ನೀನು ಮುಂದುವರಿಸು. ಈಗ ಪದೇ ಪದೇ ತಾಳಿ ಕಟ್ಟೋದನ್ನು ತಡೆಯೋದು ಸರಿಯಲ್ಲ. ಅಲ್ಲ, ನಾನು ತಡೀತಾ ಇಲ್ಲ. ಈ ಮಾಂಗಲ್ಯ ಸರ ಬೇಡ, ಇದೇ ಥರ ನಾನು ಬೇರೆ ಮಾಂಗಲ್ಯ ಸರ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅಮ್ಮ, ಇದು ಅಂಬಿಕಾ ತಾಳಿ, ದುರ್ಗಾ ಆಸೆ ಪಟ್ಟಿರೋ ತಾಳಿ. ಈ ತಾಳಿ ಹೇಗೆ ಇದ್ರೂ ದುರ್ಗಾ ಕೊರಳಲ್ಲಿ ಇರಬೇಕು. ನಾನು ತಾಳಿ ಕಟ್ತೀನಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತನ ಕಂಠೆ ಭದ್ರಾಣಿ ಶಿವಗೆ ಸಂಜೀವ ಸರ್ವಂ